राधे वृंदावनेश्वरी वृषभानुसुते देवी मुखं करोति वाक्चालं कुङ्कुमं रङ्गायते गिरिं यत्कृपाहं तमहं वन्दे श्रीगुरो दीनतारिणं परमानन्दमाधवं श्रीचैतन्यमीश्वरम्। हरे कृष्ण। ಭಾನುವಾರದ ಸಂಡೆ ಕ್ವಿಜ್ ಕಾರ್ಯಕ್ರಮಕ್ಕೆ ಹಾಗೂ ಶ್ರೀಮದ್ ಭಾಗವತ ಚರ್ಚೆಗೆ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಶ್ರೀಮದ್ ಭಾಗವತದ ಸಪ್ತಮ ಸ್ಕಂದ ಪಂಚಮ ಅಧ್ಯಾಯ ಪ್ರಹ್ಲಾದ್ ಮಹಾರಾಜ ಹಿರಣ್ಯಕಶಿಪುವಿನ ಸಾಧುಪುತ್ರ ಶ್ಲೋಕ 4 ಮತ್ತು 5 ಚರ್ಚೆಯನ್ನು ಮಾಡಲು ಪ್ರಯತ್ನಿಸೋಣ. ಎಲ್ಲರೂ ಅನುವಾದವನ್ನು ಹೇಳಿ. ನನ್ನ ಪ್ರೀತಿಯ ರಾಜ ಯುಧಿಷ್ಠಿರ ಒಂದಾನೊಂದು ಸಮಯದಲ್ಲಿ ಅಸುರ ಸಮ್ರಾಟನಾದ ಹಿರಣ್ಯಕಶಿಪು ತನ್ನ ಮಗನಾದ ಪ್ರಹ್ಲಾದನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ತುಂಬಾ ವಾತ್ಸಲ್ಯ ಭಾವನೆಯಿಂದ ಪ್ರಶ್ನಿಸಿದನು. ನನ್ನ ಪ್ರೀತಿಯ ಪುತ್ರನೇ, ನಿನ್ನ ಗುರುಗಳು ಕಲಿಸಿಕೊಟ್ಟಿರುವಂತಹ ಪಾಠಗಳಲ್ಲಿ ನಿನಗೆ ಶ್ರೇಷ್ಠವಾದದ್ದು ಏನು ಎನಿಸಿತು? ದಯವಿಟ್ಟು ನನಗೆ ಹೇಳು. ಸಾಮಾನ್ಯವಾಗಿ ಸಣ್ಣ ಮಕ್ಕಳನ್ನು ದೊಡ್ಡವರು ತೊಡೆ ಮೇಲೆ ಕೂರಿಸ್ಕೊಂಡು ಕೇಳ್ತಾರೆ, ರೈಮ್ಸ್ ಹಾಡು, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹಾಡು, ಅಥವಾ ಶಾಲೆಯಲ್ಲಿ ಏನು ಕಲ್ತೀರಾ, ಅಥವಾ ಯಾವುದೋ ಒಂದು ಹೊಸ ಫಿಲಮ್ ಹಾಡು ಬಂದಿರುತ್ತೆ, ಹಾಡು ನೋಡೋಣ, ಏನೋ ಡ್ಯಾನ್ಸ್ ಮಾಡೋಣ, ಏನು ಕಲ್ತಿದ್ಯಾ? ಸಣ್ಣ ಮಕ್ಕಳನ್ನ ಸಹಜವಾಗಿ ಪ್ರೀತಿಯಿಂದ ಕೇಳ್ತಾರೆ. ಹಾಗೆ ಇಲ್ಲಿ ಅಸುರ ಸಮ್ರಾಟನಾದಂತಹ ಹಿರಣ್ಯಕಶಿಪು 14 ಲೋಕಗಳನ್ನು ವಶಪಡಿಸಿಕೊಂಡಿದ್ದ. ಅದಕ್ಕೆ ಅವನಿಗೂ ಒಂದು ಕುತೂಹಲತೆ, ನನ್ನ ಮಗ ಏನು ಕಲ್ತಿದ್ದಾನೆ ಗುರುಗಳಿಂದ, ನನ್ನ ಹಾಗೆಯೇ ಬುದ್ಧಿ ಅವನಿಗೂ ಇದೆಯಾ, ನನಗಿಂತ ಇನ್ನೂ ತೀವ್ರವಾದಂಥ ಬುದ್ಧಿ ಹೊಂದಿದ್ದಾನ? ಸಾಮಾನ್ಯವಾಗಿ ಮಕ್ಕಳು ಅವ್ರು ಹೇಳುವಂತಹ ಮಾತುಗಳನ್ನ ಕೇಳಿ ತಂದೆಯಾಗಲಿ ತಾಯಿಯಾಗಿ ಹೇಳ್ತಾಳೆ, ಓ ಇವನ ಬುದ್ಧಿ ತಂದೆ ಥರನೇ ಇದೆ, ಅಥವಾ ಇವನ ಬುದ್ಧಿ ನನ್ನ ಥರ ಇದೆ, ಇವನ ಬುದ್ಧಿ ಇವ್ರ ಥರ ಇದೆ, ಯಾವ ಥರ ಇದೆ, ಹೋಲಿಕೆ ಮಾಡ್ತಾರೆ. ಹಾಗೆಯೇ ಹಿರಣ್ಯಕಶಿಪು ನೋಡೋಣ ನನ್ನ ಮಗನಲ್ಲಿ ಏನು ಗುಣಗಳಿದೆ ತಿಳಿಯೋಣ ಅನ್ನುವಂಥ ಇಚ್ಛೆಯಿಂದ ಪ್ರಹ್ಲಾದ ಮಹಾರಾಜನಿಗೆ ಈ ಪ್ರಶ್ನೆ ಕೇಳ್ತಾನೆ. ಪ್ರಹ್ಲಾದ್ ಮಹಾರಾಜ ಮುಂದೆ ಕೊಡುವಂತಹ ಉತ್ತರ ಅತ್ಯಂತ ಶ್ರೇಷ್ಠವಾದಂತಹ ಭಕ್ತಾದಿಗಳು ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾರೆ. ಅನೇಕ ವರ್ಷಾನುಗಳು ತಪಸ್ಸೆ ಮಾಡಿದ್ರು ಕೂಡ ಭಗವಂತನ ಅರಿಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಭಗವಂತನ ಜ್ಞಾನವನ್ನು, ಭಕ್ತಿಯ ಜ್ಞಾನವನ್ನು ಪ್ರಹ್ಲಾದ್ ಮಹಾರಾಜ ಹಿರಣ್ಯಕಶಿಪುವಿಗೆ ಉತ್ತರವಾಗಿ ಕೊಡ್ತಾನೆ. ಇದು ಹೇಗೆ ಸಾಧ್ಯ ಆಯಿತು? ಅಷ್ಟು ಸಣ್ಣ ಬಾಲಕನಿಗೆ ಇಂತಹ ಶ್ರೇಷ್ಠವಾದ ಜ್ಞಾನ ಹೇಗೆ ಬರಲಿಕ್ಕೆ ಸಾಧ್ಯ? ಇವತ್ತು ಕೂಡ ಅನೇಕ ಟಿವಿ ಶೋಗಳು ನಡೆಯುತ್ತೆ, ವಿಸ್ಕಿಟ್ಸ್ ಅಂತ. ಅಂದರೆ ತುಂಬಾ ಬುದ್ಧಿವಂತಿಕೆಯ ಮಕ್ಕಳು, 3 ವರ್ಷ 4 ವರ್ಷ ಮಕ್ಕಳಾಗಿದ್ರು ಕೂಡ ಕೆಲವರು ತುಂಬಾ ಲೆಕ್ಕಾಚಾರ, ಎಷ್ಟೆಷ್ಟೋ ದೊಡ್ಡ ಸಂಖ್ಯೆಗಳನ್ನು ಅದನ್ನ ಎಣಿಸ್ಬೇಕು ಅಂದ ತಕ್ಷಣ ಯಾವುದೇ ಕ್ಯಾಲ್ಕುಲೇಟರ್ ಇಲ್ಲದೆ ಪಟಪಟ ಹೇಳ್ತಾರೆ. ಇನ್ನು ಕೆಲವರು ಬೇರೆ ಬೇರೆ ರೀತಿಯ ಜ್ಞಾನದ ಬಗ್ಗೆ, ಸೈನ್ಸ್ ಬಗ್ಗೆ ಅಥವಾ ಹಿಸ್ಟ್ರಿ ಬಗ್ಗೆ, ಯಾವ ವರ್ಷದಲ್ಲಿ ಏನಾಯಿತು, ಅನೇಕ ವಾಟ್ಸಪ್ಪಲ್ಲಿ ಮೆಸೇಜ್ಗಳು ನೋಡಿರ್ತಾರೆ. ಬೇರೆ ಬೇರೆ ಥರ ತುಂಬ ಬುದ್ಧಿವಂತಹ ಮಕ್ಕಳು ಭಗವದ್ಗೀತೆಯ ಶ್ಲೋಕಗಳನ್ನು ಹೇಳುವಂತಹ. ಇಷ್ಟು ಸಣ್ಣ ಬಾಲಕರಿಗೆ ಇಂತಹ ಬುದ್ಧಿ ಹೇಗೆ ಬಂತು? ಅದೇ ಪೂರ್ವಜನ್ಮದ ಸಾಧನೆ. ಯಾವ ಯಾವ ವ್ಯಕ್ತಿಗಳು ಪೂರ್ವಜನ್ಮದಲ್ಲಿ ಏನೇನು
ಏನೇನು ಸಾಧನೆ ಮಾಡಿರ್ತಾರೆ, ಎಷ್ಟೆಷ್ಟು ಅಭ್ಯಾಸಗಳು ಮಾಡಿರ್ತಾರೆ. ಭಗವಂತ ಆ ಒಂದು ಜ್ಞಾನವನ್ನು ಮುಂದಿನ ಜನ್ಮಕ್ಕೆ ವರ್ಗಾಯಿಸ್ತಾರೆ. ಆದ ಕಾರಣ ಅವರಿಗೆ ಅಂತಹ ಜ್ಞಾನ, ಸಣ್ಣ ಮಕ್ಕಳಾಗಿದ್ದರೂ ಕೂಡ ಅದನ್ನು ಹೇಳುವಂತಹ ಶಕ್ತಿ ಭಗವಂತ ಪ್ರದಾನ ಮಾಡ್ತಾರೆ. ಆದರೆ ಇಲ್ಲಿ ಪ್ರಹ್ಲಾದ ಮಹಾರಾಜ ಹೇಳ್ತಾ ಇರುವಂತಹ ಜ್ಞಾನ ಆತ್ಮಜ್ಞಾನ, ಪರಮಾತ್ಮನ ಜ್ಞಾನ, ಅದು ಯಾವುದೇ ಭೌತಿಕವಾದಂತಹ ಸಾಧನೆಯಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಪ್ರಹ್ಲಾದ್ ಮಹಾರಾಜ ಪೂರ್ವಜನ್ಮದಲ್ಲಿ ಆಧ್ಯಾತ್ಮಿಕವಾದ ಸಾಧನೆಯನ್ನು ಮಾಡಿರಬೇಕು ಹಾಗೂ ಸಾಧುಗಳ ಸಂಘ ಆಗಿರಬೇಕು. ಸಾಧು ಸಂಘ ಸರ್ವಶಾಸ್ತ್ರ ಕಹೆ, ನವಮಾತ್ರ ಸಾಧು ಸಂಘ ಸರ್ವಸಿದ್ಧಿ ಹೋಯ್. ಕೇವಲ ಭಕ್ತರ ಸಂಘದಿಂದ ಮಾತ್ರ, ಭಕ್ತರ ಸೇವೆಯನ್ನು ಮಾಡೋದ್ರಿಂದ ಮಾತ್ರ ನಮಗೆ ವಿಷ್ಣು ಭಕ್ತಿ, ಆ ವಿಷ್ಣು ಭಕ್ತಿಗೆ ಸಂಬಂಧಪಟ್ಟಂತಹ ಮಾರ್ಗಗಳನ್ನು ಹೇಳುವುದಾಗಲಿ ಅನುಸರಿಸುವುದಾಗಲಿ ಸಾಧ್ಯವಾಗುತ್ತೆ. ಅದರಿಂದ ಪ್ರಹ್ಲಾದ್ ಮಹಾರಾಜ ಪೂರ್ವಜನ್ಮದಲ್ಲಿ ಸಾಧನೆ ಮಾಡಿ ಮತ್ತೆ ಪುನಃ ಈ ಜನ್ಮದಲ್ಲೂ ಕೂಡ ತನ್ನ ತಾಯಿಯ ಗರ್ಭದಲ್ಲಿರಬೇಕಾದರೆ ನಾರದ ಮುನಿಗಳ ಉಪದೇಶಗಳನ್ನು ಪ್ರಾಪ್ತಿ ಮಾಡಿ ಅವನು ಸಣ್ಣ ಬಾಲಕನಾಗಿದ್ದರೂ ಕೂಡ ಎಲ್ಲ ದಿವ್ಯವಾದ ಜ್ಞಾನವನ್ನು ಹೇಳುವಂತಹ ಶಕ್ತಿ ಅವನಿಗೆ ಬಂತು. ಅದರಿಂದ ಪ್ರಭುಪಾದನೆ ಹೇಳ್ತಾ ಇದ್ದಾರೆ, ಭಗವಂತ ಪರಿಪೂರ್ಣನು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವಶಿಷ್ಯತೆ. ಭಗವಂತ ಪರಿಪೂರ್ಣನಾದಂಥವನು ಹಾಗೂ ಅವನ ಸೃಷ್ಟಿಯು ಕೂಡ ಪರಿಪೂರ್ಣವಾದಂಥದ್ದು. ಯಾವುದು ಕೂಡ ಲೋಪದೋಷಗಳಿಲ್ಲ. ನಾವು ಮಾಡುವಂತಹ ಕೆಲಸಗಳಲ್ಲಿ ಅನೇಕ ರೀತಿಯಲ್ಲಿ ಲೋಪದೋಷಗಳು ಕಂಡುಬರುತ್ತೆ. ಆದರೆ ಭಗವಂತನ ಒಂದು ಸೃಷ್ಟಿಯಲ್ಲಿ ಯಾವುದೇ ರೀತಿಯ ದೋಷಗಳು ಕಂಡುಬರುತ್ತಿಲ್ಲ. ಹಾಗಿದ್ದಾಗ ನಾವು ಪ್ರಶ್ನೆ ಮಾಡಬಹುದು, ಈ ಜಗತ್ತಿನಲ್ಲಿ ಯಾಕೆ ಇಷ್ಟೊಂದು ಕಷ್ಟಗಳಿದೆ, ಯಾಕೆ ಇಷ್ಟೊಂದು ತೊಂದರೆಗಳು ನಮಗೆಲ್ಲ ಅನುಭವ ಆಗ್ತಾ ಇದೆ? ಅದಕ್ಕೆ ಉತ್ತರವೇ ಈ ಜಗತ್ತು ಮಾಡಿರೋದೇ ಕಷ್ಟಪಡಲಿಕ್ಕೆ. ಆದ್ದರಿಂದ ಇದು ಎಷ್ಟು ಪರಿಪೂರ್ಣವಾಗಿ ಕಷ್ಟಪಡುವಂತಹ ಒಂದು ಸೃಷ್ಟಿಯಾಗಿದೆ. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಇದನ್ನು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ಹಣದಿಂದ ಬುದ್ಧಿವಂತಿಕೆಯಿಂದ ಈ ಜಗತ್ತನ್ನು ಸರಿ ಮಾಡಿಸ್ತೀವಿ ಅಂತ ಯಾರು ಪ್ರಯತ್ನ ಮಾಡ್ತಾರೆ ಅವರು ದೊಡ್ಡ ಮೂರ್ಖರು. ಯಾಕೆಂದರೆ ಭಗವಂತ ಈ ಜಗತ್ತು ಸೃಷ್ಟಿ ಮಾಡಿರೋದೇ ಕಷ್ಟಗಳು ಅನುಭವ ಮಾಡಿ ನಾವು ವಾಪಸ್ ಭಗವಂತನ ಧಾಮಕ್ಕೆ ಹೋಗಬೇಕು ಅಂತ. ಈ ಎಲ್ಲ ಜ್ಞಾನ ಪ್ರಹ್ಲಾದ ಮಹಾರಾಜ ತನ್ನ ಸಾಧನೆಯಿಂದ, ಪೂರ್ವಜನ ಮಾಡಿದ ಸಾಧನೆಯಿಂದ ಹಾಗೂ ಭಕ್ತರ ಸಂಘದಿಂದ ಪಡೆದ. ಯಾವಾಗ ಭಕ್ತರ ಸಂಘವಾಗುತ್ತೆ ಹಾಗೂ ಆಧ್ಯಾತ್ಮಿಕ ಜ್ಞಾನ ತಿಳಿಯುತ್ತೆ, ಆ ವ್ಯಕ್ತಿಗೆ ಎಲ್ಲ ಜ್ಞಾನ ತಿಳಿದ ಹಾಗೆ. ಆದ್ದರಿಂದಲೇ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾರೆ, ರಾಜವಿದ್ಯಾ ರಾಜಗುಹ್ಯಂ. ಒಮ್ಮೆ ನಾವು ಭಗವದ್ಗೀತೆಯ ಜ್ಞಾನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಜಗತ್ತಿನಲ್ಲಿ ಎಲ್ಲ ವಿಷಯಗಳು ಅರ್ಥ ಮಾಡ್ಕೊಂಡು ಹಾಗೆ. ಯಾವುದೇ ವ್ಯಕ್ತಿ ಏನೇ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ಅದನ್ನು ಉತ್ತರಿಸುವಂತಹ ಶಕ್ತಿ ಆ ಭಕ್ತನಿಗೆ ಸಿಗುತ್ತೆ. ಅದರಿಂದ ಪ್ರಭುಪಾದರು ಶ್ರೇಷ್ಠವಾದ ಭಕ್ತರಾಗಿರುವ ಕಾರಣ 14 ಬಾರಿ ಭೂಮಿಯನ್ನು ಸುತ್ತಾಡಿದ್ರು. ಬೇರೆ ಬೇರೆ ದೇಶಗಳಿಗೆ ಹೋದ್ರು, ಬೇರೆ ಬೇರೆ ಜನರ ಜೊತೆ ಮಾತನಾಡಿದ್ರು, ವಾದ ಮಾಡಿದ್ರು. ವಿಜ್ಞಾನಿಗಳು, ಆಧ್ಯಾತ್ಮಿಕ ಚಿಂತಕರು, ಮುಸ್ಲಿಮರು, ಕ್ರಿಶ್ಚಿಯನರು ಎಲ್ಲರ ಜೊತೆನೂ ಕೂಡ ಅವರು ಕೃಷ್ಣ ಭಕ್ತಿಯ ಜ್ಞಾನವನ್ನು ವಿತರಣೆ ಮಾಡಿದ್ರು. ಆಗ ಅವರು ಕೂಡ ಅದನ್ನು ಸ್ವೀಕಾರ ಮಾಡ್ಕೊಳ್ರು. ಹೌದು, ಏನು ಹೇಳ್ತಾ ಇದ್ರೆ ಸರಿ ಇದೆ, ಸತ್ಯ ಇದೆ. ಕೆಲವೊಬ್ರು ಸ್ವೀಕಾರ ಮಾಡ್ಕೋತಾರೆ, ಕೆಲವೊಬ್ರು ವಾದ ಮಾಡ್ತಾರೆ. ಹಾಗೂ ವಾದ ಮಾಡಿದಾಗಲೂ ಕೂಡ ಬುದ್ಧಿವಂತಿಕೆಯಿಂದ ಪ್ರಭುಪಾದರು ಉತ್ತರ ಕೊಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಅಮೆರಿಕದಲ್ಲಿ ಇರಬೇಕಾದ್ರೆ ಪ್ರಭುಪಾದರು ವಾದ ಮಾಡ್ತಾನೆ, ನಿಮ್ಗೆಲ್ಲ ಗೊತ್ತಿದೆ ಅಂತಿರಲ್ಲ, ಹೇಳಿ ನೋಡೋಣ. ಇಲ್ಲಿ ಅಮೆರಿಕದಲ್ಲಿ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಅಂತಿದೆ. ಅಂದರೆ ಅದು ದೊಡ್ಡ ಕಟ್ಟಡ, ಎಷ್ಟೋ 100 ಅಂತಸ್ತಿನ ಕಟ್ಟಡ, ಸಂಪೂರ್ಣವಾಗಿ ಗ್ಲಾಸ್ ಅಲ್ಲಿ ಅದನ್ನು ಮುಚ್ಚಿರ್ತಾರೆ. ಈ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಎಷ್ಟು ಕಿಟಕಿಗಳಿದೆ ಎಣಿಸಿ ಅಂತ ಹೇಳ್ತಾರೆ, ಹೇಳಿ ನೋಡೋಣ. ಪ್ರಭುಪಾದ ಅದಕ್ಕೆ ತಕ್ಕ ಉತ್ತರ ಕೊಡ್ತಾರೆ, ಮರುಭೂಮಿಯಲ್ಲಿ ಎಷ್ಟು ಹನಿ ನೀರಿರುತ್ತೋ ಅಷ್ಟು ಕಿಟಕಿಗಳಿದೆ ಅಂತ ಉತ್ತರ ಕೊಡ್ತಾರೆ.
ಯಾಕಂದರೆ ಆ ಎಂಪೈರ್ ಸ್ಟೇಟ್ ಮೇಲೆ ಕಿಟಕಿಗಳು ಇರೋದಿಲ್ಲ, ಆ ದೊಡ್ಡ ಬಿಲ್ಡಿಂಗಲ್ಲಿ ಸಂಪೂರ್ಣವಾಗಿ ಗ್ಲಾಸಲ್ಲಿ ಕವರ್ ಮಾಡ್ತಾರೆ. ಅಂದರೆ ಅದು ಹಿಂಗೆ ಪಟ್ಟಿ ಪಟ್ಟಿ ಹಾಕಿರೋ ಕಾರಣ ಅದು ಕಿಟಕಿಗಳ ಥರ ಕಾಣುತ್ತೆ, ಅದರಲ್ಲಿ ಕಿಟಕಿ ಅಲ್ಲ ಅದು. ಪ್ರಭುಪಾದ ಹಾಗೆ ನೇರವಾಗಿ ಉತ್ತರ ಕೊಡೋ ಬದಲು ರೇಗಿಸ್ತಾನಲ್ಲಿ ಮರುಭೂಮಿಯಲ್ಲಿ ಎಷ್ಟು ನೀರು ಸಿಗುತ್ತೋ, ಹನಿ ನೀರು ಸಿಗುತ್ತೋ ಅಷ್ಟು ಕಿಟಕಿಗಳಿದೆ, ನೀನು ಎಣಿಸ್ಕೊ ಅಂತ ನಮಗೆ ಉತ್ತರ ಕೊಡ್ತಾರೆ. ಹೀಗೆ ವಾದಕ್ಕೆ ತಕ್ಕ ಆದಂತಹ ಮರುವಾದ. ಹೀಗೆ ಬುದ್ಧಿವಂತಿಕೆ ಪ್ರಭುಪಾದಕ್ಕೆ ಹೇಗೆ ಬಂತು? ಜನ ಅನ್ಕೋತಾರೆ ಭಕ್ತರು ಅಂದರೆ ಸುಮ್ಮನೆ ನಮ್ರ ಭಾವನೆಯಿಂದ ಇರಬೇಕು, ಎಲ್ರಿಗೂ ಹೇಗೆ ಹೇಳ್ತಾರೆ ಅದನ್ನೆಲ್ಲ ಸುಮ್ಮನೆ ಸ್ವೀಕಾರ ಮಾಡ್ಕೋಬೇಕು, ವಾದ ಪ್ರತಿವಾದ ಮಾಡಬಾರದು. ಭಕ್ತರ ಗುಣ ಏನು? ಭಕ್ತರ ಜೊತೆ ಅವರು ಇಲಿಯಾಗಿರಬೇಕು, ಅದೇ ಹೊರಗಿನ ಕರ್ಮಿಗಳ ಜೊತೆ ಸಿಂಹವಾಗಿರಬೇಕು. ಇದು ಭಕ್ತರ ಲಕ್ಷಣ. ಕರ್ಮಿಗಳಿಗೆ ನಾವು ಯಾವತ್ತೂ ಬಗ್ಗಬಾರದು. ಕರ್ಮಿಗಳಿಗೆ ನಾವು ಧೈರ್ಯದಿಂದ ಭಕ್ತಿಯ ಪ್ರಚಾರವನ್ನು ಮಾಡಬೇಕು. ಅಂದರೆ ಭಕ್ತರ ನಡುವೆ ಇರಬೇಕಾದ್ರೆ ನಾವು ಯಾವಾಗಲೂ ನಮ್ರ ಭಾವನೆಯಿಂದ ಅವರಿಗೆ ಸೇವೆ ಮಾಡುವಂತಹ ಗುಣ ಇಟ್ಕೊಂಡಿರಬೇಕು. ಇದು ಪ್ರಭುಪಾದರು ಹೀಗೆ ಆ ಉತ್ತರವನ್ನು ಕೊಡುವ ಹಾಗೆ ಇಲ್ಲಿ ಪ್ರಹ್ಲಾದ್ ಮಹಾರಾಜ ಉತ್ತರ ಕೊಡ್ತಾ ಇದ್ದಾನೆ. ಶ್ರೀ ಪ್ರಹ್ಲಾದ ಉವಾಚ ತತ್ಸಾಧು ಮನ್ಯೇ ಅಸುರವೈರ್ಯ ದೇಹಿನ ಸದಾ ಸಮುದ್ವಿಗ್ನ ಧಿಯಾಮ ಸದ್ಗ್ರಹಾತ್ ಹಿತ್ವಾ ತ್ವಪಾತಂ ಗೃಹಮಂದ ಕೂಪಂ ವನಂ ಗತೋ ಯದ್ ಧರಿಮಾಶ್ರಯೇತ. ಪ್ರಹ್ಲಾದ್ ಮಹಾರಾಜ ಉತ್ತರಿಸಿದನು, ಹೇ ಅಸುರ ಶ್ರೇಷ್ಠನೇ, ಅಸುರರ ಸಮ್ರಾಟನೇ, ನಾನು ಇಲ್ಲಿಯ ತನಕ ತಿಳಿದಿರುವ ಹಾಗೆ ನನ್ನ ಆಧ್ಯಾತ್ಮಿಕ ಗುರುಗಳಿಂದ ಯಾವುದೇ ವ್ಯಕ್ತಿಯಲ್ಲಿ ಈ ತಾತ್ಕಾಲಿಕವಾದಂತಹ ದೇಹವನ್ನು ಸ್ವೀಕಾರ ಮಾಡಿದಂತಹವನು, ತಾತ್ಕಾಲಿಕವಾದಂತಹ ಗೃಹಸ್ಥ ಜೀವನವನ್ನು ಸ್ವೀಕಾರ ಮಾಡಿದಂಥವನು ನಿಶ್ಚಯವಾಗಿ ಆತಂಕದಿಂದ ಕಷ್ಟಪಡುತ್ತಿದ್ದಾನೆ ಮತ್ತು ಅವನು ಕತ್ತಲೆಯ ಒಂದು ಬಾವಿಯಲ್ಲಿ ಬಿದ್ದಿದ್ದಾನೆ, ಎಲ್ಲಿ ನೀರಿಲ್ಲ ಮತ್ತು ಕೇವಲ ತೊಂದರೆಗಳೇ ಅವನು ಕಾಡುತ್ತದೆ. ಆದ್ದರಿಂದ ಅವನು ಆ ಸ್ಥಾನವನ್ನು ತ್ಯಾಗ ಮಾಡಬೇಕು ಹಾಗೂ ತುರಂತವಾಗಿ ವನಕ್ಕೆ ಹೋಗಬೇಕು. ಇನ್ನೂ ಸ್ಪಷ್ಟವಾಗಿ ಹೇಳುವುದಾದರೆ ಒಬ್ಬನು ವೃಂದಾವನಕ್ಕೆ ಹೋಗಬೇಕು, ಎಲ್ಲಿ ಕೃಷ್ಣ ಪ್ರಜ್ಞೆಯು ಅಲ್ಲಿ ನಿವಾಸವಾಗಿದೆಯೋ ಅಲ್ಲಿ ಭಗವಂತನ ಆಶ್ರಯವನ್ನು ಪಡೆದುಕೊಳ್ಳಬೇಕು. ಪ್ರಹ್ಲಾದ್ ಮಹಾರಾಜ ಕೊಟ್ಟಂತಹ ಉತ್ತರ ನೇರವಾಗಿ ಹಿರಣ್ಯಕಶ್ಯಪನಿಗೆ ಮುಖದ ಮೇಲೆ ಹೇಳ್ತಾ ಇದ್ದಾನೆ, ನಿನ್ನ ಸ್ಥಾನ ನೀನೇನು ಅನ್ಕೊಂಡಿದ್ಯಾ, 14 ಲೋಕಗಳ ರಾಜ ಅನ್ಕೊಂಡು ಮೆರೆದಾಡ್ತಾ ಇದೆಯಾ, ಇದು ತಾತ್ಕಾಲಿಕವಾದ ಸ್ಥಾನ. ಹಾಗೂ ನೀನು ಗೃಹಸ್ಥ ಜೀವನದಲ್ಲಿ ನೀನು ಏನಾಗಿದೆಯಾ, ಗೃಹ ಮೇದಿ ಆಗಿದೆ. ಸಂಸಾರದಲ್ಲಿ ಗೃಹಸ್ಥರು ಕೃಷ್ಣ ಪ್ರಜ್ಞೆಯಲ್ಲಿರುವಂಥವ್ರು. ಆದರೆ ನೀನು ಕೃಷ್ಣ ಪ್ರಜ್ಞೆಯನ್ನು ತ್ಯಾಗ ಮಾಡಿ ಕೇವಲ ಇಂದ್ರಿಯ ಭೋಗಿಸ್ತಾ ಇರುವಂತಹ ನೀನು ಗೃಹ ಮೇದಿ. ಆದರೆ ನಿಮಗೆ ಆಧ್ಯಾತ್ಮಿಕ ಚಿಂತನೆ ಅನ್ನೋದು ಸಿಗಬೇಕಾದರೆ ನೀನು ತುರಂತವಾಗಿ ಸ್ಥಾನವನ್ನು ತ್ಯಾಗ ಮಾಡಬೇಕು. ಯಾಕೆಂದರೆ ಇಲ್ಲಿ ಕೇವಲ ಕಷ್ಟಗಳೇ ಇದೆ. ಹಿರಣ್ಯಕಶಿಪುಗೆ ಎಷ್ಟೆಲ್ಲ ಐಶ್ವರ್ಯಗಳಿದ್ರೂ ಕೂಡ ಅವನ ಮನಸ್ಸಿನ ಒಳಗಡೆ ಕೊರಗಿತ್ತು. ಆ ವಿಷ್ಣು ಎಲ್ಲಿ ನನ್ನ ಅನಂತ ವಿಷ್ಣು ಸಂಹಾರ ಮಾಡಬೇಕು, ನಾನೇ ಭಗವಂತನಾಗಬೇಕು ಅಂತ ಇದ್ದಿತ್ತು. ಅದರಿಂದ 14 ಲೋಕಗಳು ಪಡೆದರೂ ಕೂಡ ಈ ಮನಸ್ಸಲ್ಲಿ ಏನಿದೆ, ಕೇವಲ ಆತಂಕ ಇದೆ. ಯಾವಾಗ ಅವನು ನನ್ನನ್ನು ಸಾಯಿಸುವಂತ ಆತಂಕ ಇದೆ. ಆದ್ದರಿಂದ ಸ್ಥಾನವನ್ನು ತ್ಯಾಗ ಮಾಡಿ ವೃಂದಾವನಕ್ಕೆ ಹೋಗಿ ಕೃಷ್ಣ ಭಕ್ತಿಯನ್ನು ಆಚರಣೆ ಮಾಡು, ಇದೇ ನಿನಗೆ ಯೋಗ್ಯವಾದಂತಹ ಕಾರ್ಯ ಅಂತ ಪ್ರಹ್ಲಾದ್ ಮಹಾರಾಜ ಹೇಳ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಜ್ಞಾನ ಪ್ರಹ್ಲಾದ್ ಮಹಾರಾಜರಿಗೆ ಸಿಕ್ಕಂಥದ್ದು ಗುರುಗಳ ಕೃಪೆಯಿಂದ ಹಾಗೂ ಭಗವಂತನ ಕೃಪೆಯಿಂದ. ನಾರದ ಮುನಿಗಳಿಂದ ಉಪದೇಶ ಪಡೆದಿರೋ ಕಾರಣ, ನಾರದ ಮುನಿಗಳನ್ನು ಗುರುಗಳಾಗಿ ಸ್ವೀಕಾರ ಮಾಡಿರೋ ಕಾರಣ. ಈ ಹಿರಣ್ಯಕಶಿಪು ಗುರುಗಳಿಂದ ಏನು ಜ್ಞಾನ ಪಡೆದೆ ಅಂತ ಹೇಳಿದಾಗ ಅವನು ಯೋಚನೆ ಮಾಡಲಿಲ್ಲ. ಯಾಕಂದ್ರೆ ಅಸುರರ ಗುರು ಅವನು ಕಳಿಸಿದ್ದು ಗುರುಕುಲಕ್ಕೆ, ಅಲ್ಲಿದ್ದು ಶುಕ್ರಾಚಾರ್ಯರ ಮಕ್ಕಳು ಷಂಡ ಹಾಗೂ ಅಮರ್ಕ. ಅವರು ಹೇಳ್ತಾ ಇದ್ದಂತಹ ಜ್ಞಾನ, ರಾಜಕೀಯ ವಿಷಯಗಳು, ಹೇಗೆ ನಾವು ಬೇರೆ, ದೇವತೆಗಳು ಬೇರೆ, ಭೇದ ಭಾವ, ಹೇಗೆ ನಾವು ದೇವತೆಗಳನ್ನು ಕಷ್ಟಪಡಬೇಕು, ಇದೆಲ್ಲ ಜ್ಞಾನ ಷಂಡ ಅಮರ್ಕ ಕೊಡ್ತಾ ಇದ್ದರು. ಆದರೆ ಇಲ್ಲಿ ಯಾವಾಗ ಹಿರಣ್ಯಕಶಿಪು ಇನ್ನ ಗುರುಗಳಿಂದ ಪಡೆದಂತಹ ಜ್ಞಾನ ಅಂತ ಹೇಳಿದಾಗ ಅವನು ನೇರವಾಗಿ ಯೋಚನೆ ಮಾಡಿದ್ದು ಆಧ್ಯಾತ್ಮಿಕ ಗುರು. ನಿಜವಾದ ಗುರು ಯಾರು? ನಮಗೆ ಭಗವಂತನ ಜ್ಞಾನ ಕೊಡ್ತಾರೆ ಅವರು ಗುರುಗಳು. ಯಾರು ಶಾಲೆಯಲ್ಲಿ ಜ್ಞಾನ ಕೊಡ್ತಾರೆ, ಭೌತಿಕ ಜ್ಞಾನ ಕೊಡ್ತಾರೆ, ಅವರು ನಿಜವಾದಂತಹ ಗುರು ಅಲ್ಲ. ಆದ್ದರಿಂದ
ಇಲ್ಲಿ ಪ್ರಹ್ಲಾದ್ ಮಹಾರಾಜ ನಾರದ ಮುನಿಗಳನ್ನು ಉಪದೇಶ ಮಾಡುತ್ತಾ ಉದ್ದೇಶಿಸುತ್ತಾ ಆ ಜ್ಞಾನ ಹೇಳ್ತೀನಿ. ನಾರದ ಮುನಿಗೆ ನಾನು ಏನು ಜ್ಞಾನ ಪಡೆದೆ? ನಾವು ಹರಿಭಕ್ತಿಯನ್ನು ಮಾಡಬೇಕು, ಹರಿಭಕ್ತಿಯೇ ಶ್ರೇಷ್ಠವಾದಂತಹದ್ದು. ಇದೆಲ್ಲ ಹೇಳಲಿಕ್ಕೂ ಕೂಡ ಭಗವಂತನ ಕೃಪೆ ಬೇಕು. ಆ ಭಗವಂತನ ಕೃಪೆ ಬೇಕು ಅಂತ ಹೇಳಿದ್ರೆ ಗುರುಗಳ ಕೃಪೆ ಬೇಕು. ನಾರದ ಮುನಿ ಭಗವಂತನ ಶ್ರೇಷ್ಠವಾದ ಭಕ್ತರು, ಅವರ ಕೃಪೆ ಸಿಕ್ಕಿರೋ ಕಾರಣ ಭಗವಂತನ ಕೃಪೆ ಅವನಿಗೆ ಪ್ರಾಪ್ತಿಯಾಯಿತು. ಅದರಿಂದ ಅವನು ಸಣ್ಣ ಬಾಲಕನಾಗಿದ್ರು ಕೂಡ ಆ ಕ್ಷಣದಲ್ಲಿ ಅವನು ಅಂತಹ ಶ್ರೇಷ್ಠವಾದ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯವಾಯಿತು. ಇಲ್ಲಿ ಶ್ರೀಮದ್ ಭಾಗವತಂ ದ್ವಿತೀಯ ಸ್ಕಂದದಲ್ಲಿ ಆಧ್ಯಾತ್ಮಿಕ ಜ್ಞಾನ, ಭಗವಂತನ ಜ್ಞಾನವನ್ನು ಸ್ವಯಂ ಭಗವಂತ ಬ್ರಹ್ಮದೇವರಿಗೆ ಕೊಡ್ತಾರೆ. 2ನೇ ಸ್ಕಂದ ಅಧ್ಯಾಯ 9 ಶ್ಲೋಕ 33, 34, 35, 36. ಇದನ್ನು ಚತುಶ್ಲೋಕ ಭಾಗವತ ಅಂತ ಹೇಳ್ತಾರೆ. ಕೇವಲ ಭಾಗವತ ಮೊದಲಿದ್ದು ಈ 4 ಶ್ಲೋಕಗಳು ಮಾತ್ರ. ಈ 4 ಶ್ಲೋಕಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೇನೆ ಶುಕದೇವ ಗೋಸ್ವಾಮಿಯವರು ಅದನ್ನು 18,000 ಶ್ಲೋಕಗಳನ್ನಾಗಿ ಪರಿವರ್ತಿಸಿ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಮಾಡಿಕೊಟ್ಟಿದ್ದಾರೆ. ಮತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಶ್ರೀಲ ಪ್ರಭುಪಾದರು ಭಾವಾರ್ಥ ಬರೆದಿದ್ದಾರೆ. ಅದನ್ನು ನಾವು ಓದ್ತಾ ಇದ್ದೀವಿ. ಅಂದರೆ ಬ್ರಹ್ಮ ಇಷ್ಟೆಲ್ಲ ಆ ಜ್ಞಾನವನ್ನು ಕೇವಲ 4 ಶ್ಲೋಕಗಳಲ್ಲಿ ಅರ್ಥ ಮಾಡಿಕೊಂಡ. ಯಾಕೆ, ಹೇಗೆ? ಯಾಕೆಂದರೆ ಅವನು ಮಾಡಿದ ತಪಸ್ಯದಿಂದ ಹಾಗೂ ಸ್ವಯಂ ಅವನ ಗುರು, ಬ್ರಹ್ಮನ ಗುರು ಸ್ವಯಂ ಕೃಷ್ಣನ, ನೇರವಾಗಿ ಕೃಷ್ಣನಿಂದಲೇ ಪಡೆದ, ಆದಿಗುರು ಇಂದ ಪಡೆದ, ಹಾಗೂ ಭಗವಂತನ ಕೃಪೆಯ ಅವನಿಗೆ ಪ್ರಾಪ್ತಿಯಾಯಿತು. ನಮಗೆ ಕೃಷ್ಣನೇ ಗುರು ಆಗಬೇಕು ಅಂತಿಲ್ಲ. ನೇರವಾಗಿ ಗುರುಗಳ ಆ ಭಗವಂತನ ಆದಿಗುಣ ಪ್ರತಿನಿಧಿಗಳಿದ್ದಾರೆ. ಗುರು ಪರಂಪರೆ ಬಂದಿದೆ. ಆ ಗುರು ಪರಂಪರೆಯಲ್ಲಿ ಪ್ರಭುಪಾದರು ಕೊಟ್ಟಂತಹ ಜ್ಞಾನವನ್ನು ನಾವು ಶ್ರದ್ಧಾಭಕ್ತಿಯಿಂದ ಅಧ್ಯಯನ ಮಾಡಿ ಅದಕ್ಕೆ ಸರಿಯಾದ ತಪಸ್ಸೆಯನ್ನು ನಾವು ಆಚರಣೆ ಮಾಡಿದರೆ ನಮಗೂ ಕೂಡ ಭಗವಂತ ಪ್ರಾಪ್ತಿಯಾಗ್ತಾನೆ. ಬ್ರಹ್ಮನಿಗೆ ಭಗವಂತ ಕೊಟ್ಟಂತಹ ಜ್ಞಾನ ಅವನು ಕೇಳಿರುವಂತಹ ಪ್ರಶ್ನೆಗಳ ಪ್ರಕಾರ ಬ್ರಹ್ಮ 4 ಪ್ರಶ್ನೆಗಳನ್ನು ಕೇಳಿರ್ತಾನೆ ಭಗವಂತನನ್ನು. ಭಗವಂತ ಈ ಭೌತಿಕ ಜಗತ್ತಿನಲ್ಲಿ ಹಾಗೂ ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಿನ್ನ ರೂಪ ಏನು? 2ನೇದಾಗಿ ನಿನ್ನ ಅನಂತವಾದ ಶಕ್ತಿಗಳು ಹೇಗೆ ಕೆಲಸ ಮಾಡುತ್ತೆ? 3ನೇದು ನೀನು ನಿನ್ನ ಶಕ್ತಿಗಳ ಜೊತೆ ಹೇಗೆ ವ್ಯವಹಾರ ಮಾಡ್ತೀಯ ಮತ್ತು ಅದರ ಜೊತೆ ಹೇಗೆ ಆಟ ಆಡ್ತೀಯ? 4ನೇದು ನೀನು ಕೊಟ್ಟಂತಹ ಉಪದೇಶಗಳನ್ನು ನಾನು ಯಾವ ರೀತಿ ಪಾಲನೆ ಮಾಡಬೇಕು? ಈ 4 ಪ್ರಶ್ನೆಗಳನ್ನು ಬ್ರಹ್ಮ ಕೇಳಿರ್ತಾರೆ. ಅದಕ್ಕೆ ಉತ್ತರವಾಗಿ ಭಗವಂತ ನನಗೆ ಹೇಳ್ತಾ ಇದ್ದಾನೆ, ಅಹಮೇವಾಸಮೇವಾಗ್ರೇ ನಾನ್ಯದ್ಯತ್ ಸದಸತ್ ಪರಂ ಪಶ್ಚಾದಹಂ ಯದ್ಯೇತಚ್ಚ ಯೋ ಅವಶಿಷ್ಯೇತ ಸೋಸ್ಮ್ಯಹಂ. ಹೇ ಬ್ರಹ್ಮ, ನಾನೇ ಪರಮ ಭಗವಂತ, ಯಾವಾಗಲೂ ಇದ್ದೆ, ಸೃಷ್ಟಿಗಿಂತ ಮುಂಚೆಯೂ ಇದ್ದೇನೆ, ಹಾಗೂ ಯಾವುದೂ ಕೂಡ ಇರಲಿಲ್ಲ. ಆ ಸಮಯದಲ್ಲೂ ನಾನು ಒಬ್ಬನೇ ಮಾತ್ರ ಇದ್ದೆ. ಆ ಸಮಯದಲ್ಲಿ ಈ ಸೃಷ್ಟಿಗೆ ಕಾರಣವಾದಂತಹ ಭೌತಿಕ ಪ್ರಕೃತಿಯೂ ಕೂಡ ಇರಲಿಲ್ಲ. ನೀನು ಇವಾಗ ನನ್ನನ್ನು ಹೇಗೆ ನೋಡುತ್ತಿದ್ದೇಯೋ, ವಿನಾಶವಾದ ಮೇಲೂ ಕೂಡ, ಪ್ರಳಯದ ನಂತರವೂ ಕೂಡ ನಾನು ಹಾಗೆ ಇರುತ್ತೇನೆ. ಇಲ್ಲಿ ಭಗವಂತನ ರೂಪ ಅದು ಸೃಷ್ಟಿ ಸ್ಥಿತಿ ಪ್ರಳಯಕ್ಕೆ ಒಳಗಾಗದೇ ಇರುವಂತಹ ರೂಪ. ಈ ಜಗತ್ತಿಗೆ ಒಂದು ಸಮಯದ ಸೃಷ್ಟಿ ಇದೆ, ಸ್ವಲ್ಪ ಸಮಯ ಇರುತ್ತೆ, ನಂತರ ನಾಶ ಆಗುತ್ತೆ. ಅದೇ ಭಗವಂತ ಈ ಸೃಷ್ಟಿಗಿಂತ ಮುಂಚೆನೂ ಇದ್ದ ನಾರಾಯಣ. ಅವನು ಈ ಜಗತ್ತಿಗೆ ಮೀರಿದಂತಹವನು. ಅವನಿಂದ ಜಗತ್ತು ಸೃಷ್ಟಿ ಆಗುತ್ತೆ ಹೊರತು ಜಗತ್ತಿನಿಂದ ಅವನು ಸೃಷ್ಟಿ ಆಗೋದಿಲ್ಲ. ಇಲ್ಲಿ ಭಗವಂತ ಸ್ಪಷ್ಟವಾಗಿ ನಾನು ಇದ್ದೇನೆ, ನಾನು ಅಂತ ಹೇಳಿದಾಗ ಈ ನಿರಾಕಾರ ತತ್ವ ಅನ್ನೋದು ತಿರಸ್ಕಾರವಾಗುತ್ತೆ. ಎಲ್ಲವೂ ಜ್ಯೋತಿ, ಎಲ್ಲವೂ ಜ್ಯೋತಿಯಾಗಿದ್ರೆ ಭಗವಂತ ನಾನು ಅಂತ ಹೇಳೋ ಅವಶ್ಯಕತೆ ಇರಲಿಲ್ಲ. ಬ್ರಹ್ಮಜ್ಯೋತಿನ ನಾನು ಅಂತ ಹೇಳೋದಿಲ್ಲ. ಅದು ಇಲ್ಲಿ ಭಗವಂತ ಸ್ಪಷ್ಟವಾಗಿ ನಾನು ಅಂದರೆ ನನ್ನ ವ್ಯಕ್ತಿ, ಆ ವ್ಯಕ್ತಿತ್ವ ದಿವ್ಯವಾದಂತಹ ವ್ಯಕ್ತಿತ್ವ, ಅದು ಸೃಷ್ಟಿ ಸ್ಥಿತಿ ಪ್ರಳಯಕ್ಕೆ ಒಳಗಾಗೋದಿಲ್ಲ. ಈ ಭೌತಿಕ ಜಗತ್ತು ಪಂಚಭೂತಗಳಿಂದ ಆಗಿದ್ದು ನಾವೆಲ್ಲರೂ ಕೂಡ ಒಂದು ಸಮಯದ ಸೃಷ್ಟಿ ಆಗ್ತೀವಿ, ನಾಶ ಆಗ್ತೀವಿ. ಭಗವಂತ ಅವಿನಾಶಿ, ಅದರಿಂದ ಸಕಲ ಜಗತ್ತಿಗೆ ಒಡೆಯ ನಾನು. ಅದರಿಂದ ಬ್ರಹ್ಮ ಹಾಡ್ತಾನೆ, ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ.
ಎಲ್ಲ ಜ್ಞಾನ ತಿಳಿದ ಮೇಲೇನೆ ಅವನು ಹೇಳ್ತಾನೆ ಆದಿಪುರುಷ. ಆದಿಯಲ್ಲಿದ್ದ, ಆದರೆ ಹೇಗಿದ್ದ? ಪುರುಷನಾಗಿದ್ದ. ಅವನಿಗೊಂದು ವ್ಯಕ್ತಿತ್ವ ಇತ್ತು, ಕೇವಲ ಅವನು ಜ್ಯೋತಿ ಅಲ್ಲ. ಮತ್ತೆ ಆ ಭಗವಂತ ಈ ಭೌತಿಕ ಜಗತ್ತಿನಲ್ಲಿ ನಾನಾ ರೀತಿಯ ಅವತಾರಗಳು ತಾಳಬೇಕಾದರೂ ಕೂಡ ಅದೇ ರೂಪದಲ್ಲಿ ಬರುತ್ತಾನೆ. ನಮ್ಮ ಹಾಗೆ ಜೀವಾತ್ಮ ಇದು ಶಾಶ್ವತವಾಗಿದ್ದರೂ ಕೂಡ ಈ ಭೌತಿಕ ಜಗತ್ತಿಗೆ ಬಂದಾಗ ಪಂಚಭೂತಗಳಿಗೆ ಸೇರಿರುವಂತಹ ದೇಹವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೆ. ಭಗವಂತ ಹಾಗಲ್ಲ. ಭಗವಂತ ಅವನು ವೈಕುಂಠ ಲೋಕದಲ್ಲಿ ಇದ್ರೂ ಕೂಡ ದಿವ್ಯವಾದ ಸ್ವರೂಪ, ಈ ಭೌತಿಕ ಜಗತ್ತಿಗೆ ಬಂದರೂ ಕೂಡ ಅದೇ ದಿವ್ಯವಾದ ಸ್ವರೂಪದಲ್ಲಿ ಅವನು ಬರುತ್ತಾನೆ ಅನ್ನುವಂಥ ಸ್ಪಷ್ಟತೆ ಇಲ್ಲಿ ಹೇಳಲಾಗಿದೆ. ನಂತರ ಮುಂದೆ ಭಗವಂತ ಹೇಳ್ತಾ ಇದ್ದಾನೆ, ಋತೇ ಅರ್ಥಂ ಯತ್ ಪ್ರತೀಯೇತ ನಾ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾತ್ ಆತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ. ಓ ಬ್ರಹ್ಮ, ಈ ಜಗತ್ತಿನಲ್ಲಿ ಏನೇ ಮೌಲ್ಯವಾಗಿ ನೀ ಕಂಡರೂ ಕೂಡ ಅದು ನನ್ನ ಜೊತೆ ಸಂಬಂಧ ಇರುವ ಕಾರಣ. ನನ್ನ ಸಂಬಂಧ ಇಲ್ಲದೆ ಯಾವುದು ಕೂಡ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ಕೇವಲ ನನ್ನ ಮಾಯಾಶಕ್ತಿಯಿಂದನೇ ಈ ಜಗತ್ತಿನಲ್ಲಿ, ಈ ಜಗತ್ತು ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬವಾಗಿದ್ದು ಕತ್ತಲೆಯಾಗಿ ಕಾಣುತ್ತದೆ. ಭಗವಂತನ ಅನಂತ ಶಕ್ತಿಗಳು. ಆ ಭಗವಂತನ ಅನಂತ ಶಕ್ತಿಗಳನ್ನು ಮೂಲವಾಗಿ ಎರಡು ವಿಭಾಗ ಮಾಡ್ತಾರೆ. ಒಂದು ಯೋಗಮಾಯ ಮತ್ತು ಮಹಾಮಾಯ. ವೈಕುಂಠ ಲೋಕದಲ್ಲಿ ಎಲ್ಲಾ ಜೀವಿಗಳು ಯೋಗಮಾಯದ ಅಧೀನದಲ್ಲಿ ಕೃಷ್ಣ ಭಕ್ತಿಯನ್ನು ಚೆನ್ನಾಗಿ ಆಚರಣೆ ಮಾಡ್ತಾರೆ. ಭಗವಂತನ ಬಹಿರಂಗ ಶಕ್ತಿಯಂತಹ ಮಹಾಮಾಯ ದುರ್ಗಾದೇವಿ, ಯಾವಾಗ ಜೀವಾತ್ಮ ಈ ಮಹಾಮಾಯೆಯ ಪ್ರಭಾವಕ್ಕೊಳಗಾಗ್ತಾರೆ, ಅದು ಎರಡು ರೀತಿ ಕಾರ್ಯ ಮಾಡುತ್ತೆ. ಮಹಾಮಾಯ ಏನ್ ಮಾಡುತ್ತೆ? ಒಂದು, ಜೀವಾತ್ಮವನ್ನು ಆ ಆಧ್ಯಾತ್ಮಿಕ ಜಗತ್ತಿನಿಂದ ಈ ಭೌತಿಕ ಜಗತ್ತಿಗೆ ಎಸೆಯುತ್ತೆ. ಎರಡನೇದಾಗಿ ಈ ಆಧ್ಯಾತ್ಮಿಕ ಈ ಮಾಯಾ ದುರ್ಗಾಶಕ್ತಿ ಜೀವಾತ್ಮವನ್ನು ಮರೆಸುತ್ತೆ, ತನ್ನ ನಿಜವಾದ ಅಸ್ತಿತ್ವವನ್ನು ಅದು ಆವರಿಸ್ಕೊಂಡ್ಬಿಡುತ್ತೆ. ಅದರಿಂದ ಈ ಮಹಾಮಾಯ ಪ್ರಭಾವದಿಂದ ನಮಗೆ ನಾನಾ ರೀತಿಯ ತಾತ್ಕಾಲಿಕವಾದ ದೇಹಗಳು ಸಿಗ್ತಾ ಇದೆ. ಕೆಲವು ಮನುಷ್ಯ ಶರೀರ, ಪ್ರಾಣಿ ಶರೀರ, ಪಕ್ಷಿ ಶರೀರ, ಹೀಗೆ 84 ಲಕ್ಷ ಶರೀರಗಳು ನಮಗೆ ಪ್ರಾಪ್ತಿಯಾಗುತ್ತೆ. ಅದು ಯಾರಿಂದ? ಮಹಾಮಾಯೆಯ ಪ್ರಭಾವದಿಂದ. ನಂತರ ಈ ದೇಹದಲ್ಲಿ ನಾವು ಭಗವಂತನ ಮರ್ತು ಹೋಗ್ತೀವಿ. ನಾನು ಕೇವಲ ಇಂದ್ರಿಯ ತೃಪ್ತಿಯಲ್ಲಿ ತೊಡಗ್ತೇನೆ. ಆಹಾರ, ನಿದ್ರ, ಭಯ, ಮೈಥುನ, ಇದು ಮಾಯೆಯ ಶಕ್ತಿ. ಭಗವಂತ ಹೇಳ್ತಾ ಇದ್ದಾನೆ, ಇದೆಲ್ಲ ಕಾರ್ಯ ಮಾಡ್ತಾ ಇರೋದು ನನ್ನ ಮುಖಾಂತರ. ನನ್ನ ಒಂದು ಅಧೀನ ಇಲ್ಲದೆ ಯಾವುದು ಕೂಡ ಅಸ್ತಿತ್ವದಲ್ಲಿ ಇಲ್ಲ. ಭಗವದ್ಗೀತೆಯಲ್ಲೂ ಇದೇ ಶ್ಲೋಕವನ್ನು ಕೃಷ್ಣ ಹೇಳ್ತಾರೆ, ಮಯ ಅಧ್ಯಕ್ಷೇನ ಪ್ರಕೃತಿ ಸೂಯತೆ ಸಾ ಚರಾಚರಂ ಹೇತುನಾನ ಕೌಂತೆಯ ಮಾಮಿ ಪರಿವರ್ತತೆ. ಈ ಜಗತ್ತಿನಲ್ಲಿ ಓಡಾಡುವಂತಹದ್ದು, ಓಡಾಡದೇ ಇರುವಂತಹ ಏನೆಲ್ಲ ಕಾಣ್ತೀವಿ ಅದೆಲ್ಲವೂ ಕೂಡ ನನ್ನ ಅಧೀನದಲ್ಲಿ ಕೆಲಸಗಳನ್ನು ಮಾಡುತ್ತೆ. ಇದನ್ನು ಅರಿತಂತವರು ಈ ಮಾಯೆ ಪ್ರಭಾವದಿಂದ ಮುಕ್ತರಾಗ್ತಾರೆ. ಹೀಗೆ ಭಗವಂತನ ಶಕ್ತಿ. ಮೂರನೇ ಪ್ರಶ್ನೆ ಆಗಿರುವಂಥದ್ದು, ಭಗವಂತ ಹೇಗೆ ಈ ಶಕ್ತಿಗಳ ಜೊತೆ ಆಟ ಆಡ್ತಾನೆ? ಯಥಾ ಮಹಾಂತಿ ಭೂತಾನಿ ಭೂತೇಷು ಚಾವಚೇಶ್ವನು ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಹಂ. ಹೇ ಬ್ರಹ್ಮ, ನೀನು ತಿಳಿಯಬೇಕು, ಈ ಬ್ರಹ್ಮಾಂಡದ ಎಲ್ಲ ಮೂಲ ವಸ್ತುಗಳು ಇದು ಒಂದೇ ಸಮಯದಲ್ಲಿ ಪ್ರವೇಶ ಮಾಡುತ್ತೆ ಹಾಗೂ ಬ್ರಹ್ಮಾಂಡವನ್ನು ಪ್ರವೇಶವೂ ಕೂಡ ಮಾಡುವುದಿಲ್ಲ. ಹಾಗೆಯೇ ನಾನು ಕೂಡ ಪ್ರತಿಯೊಂದು ಸೃಷ್ಟಿಯ ಅಣುವಿನಲ್ಲಿ ಅಸ್ತಿತ್ವದಲ್ಲಿದ್ದರೂ ಕೂಡ ನಾನು ಇದರ ಹೊರಗೆ ಇದ್ದೇನೆ. ನಮ್ಮ ಈ ದೇಹ ಪಂಚಭೂತಗಳಿಂದ ಆಗಿದೆ. ಭೂಮಿ, ಆಕಾಶ, ವಾಯು, ಅಗ್ನಿ, ಜಲ. ಆದರೆ ಈ ದೇಹ ಆಗಬೇಕಾದ್ರೆ ಇದು ಸೇರಿದೆ, ಆದರೆ ಪರಿವರ್ತನೆಗೊಂಡಿಲ್ಲ. ಯಾವಾಗ ಈ ಆತ್ಮ ದೇಹವನ್ನು ಬಿಡುತ್ತೆ, ಮತ್ತೆ ಈ ಪಂಚಭೂತಗಳು ವಾಪಸ್ ಆ ಮೂಲ ವಸ್ತುಗಳಾಗಿ ವಾಪಸ್ ಸೇರ್ಕೊಳ್ಳುತ್ತೆ. ಅಂದ್ರೆ ಒಂದು ರೀತಿಯಲ್ಲಿ ಪಂಚಭೂತಗಳು ಒಟ್ಟಿಗೆ ಇದ್ರೂ ಕೂಡ ಅದು ಒಟ್ಟಿಗೆ ಇಲ್ಲ. ಅಂದ್ರೆ ಅದು ತಮ್ಮ ವ್ಯಕ್ತಿತ್ವವನ್ನು ಅಥವಾ ತಮ್ಮ ಒಂದು ಮೂಲ ರೂಪದಲ್ಲಿ ಹಾಗೆ ಇರುತ್ತದೆ. ಹಾಗೆಯೇ ಭಗವಂತನೂ ಕೂಡ ಈ ಬ್ರಹ್ಮಾಂಡದ ಪ್ರತಿಯೊಂದು ಅಣುವಲ್ಲೇ ಇದ್ದಾನೆ. ಆದರೆ ಭಗವಂತ ಈ ಮಾಯ ಪ್ರಭಾವಕ್ಕೆ ಯಾವತ್ತೂ ಒಳಗಾಗೋದಿಲ್ಲ.
ಮತ್ತು ಅವನು ಸ್ವತಃ ತನ್ನ ಲೋಕದಲ್ಲೂ ಇರುತ್ತಾನೆ. ಇದು ಭಗವಂತನ ಶಕ್ತಿ. ಇವಾಗ ನಾವು ಒಂದು ಕಡೆ ಇದ್ದೀವಿ, ಈ ರೂಮಲ್ಲಿ ಕೂತಿದ್ದೀವಿ, ಅಲ್ಲಿ ಇಲ್ಲಿ ಕೆರ್ಕೋತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ನಮಗೆ ಬಿಸಿಲು ಈ ಕಷ್ಟ, ಈ ವಾತಾವರಣದಲ್ಲಿ ನಾವು ಒದ್ದಾಡ್ತಾ ಇದ್ದೀವಿ. ಅಂದರೆ ಭಗವಂತ ಹಾಗಲ್ಲ. ಭಗವಂತ ಇಲ್ಲಿದ್ರೂ ಕೂಡ ಎಲ್ಲ ಕಡೆ ಇದ್ದಾನೆ. ಭಗವಂತ ಇಲ್ಲದೆ ಇರುವಂತಹ ಜಾಗ ಇಲ್ಲ. ಬೆಂಕಿಯಲ್ಲೂ ಭಗವಂತ ಇದ್ದಾನೆ. ಆದರೆ ಭಗವಂತನಿಗೆ ನಮ್ಮ ಹಾಗೆ ಕಷ್ಟಗಳು ಅನುಭವ ಆಗೋದಿಲ್ಲ. ಆದ್ದರಿಂದ ಭಗವಂತ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಆದರೆ ಅವನು ಯಾವುದೇ ಕಷ್ಟಗಳಿಗೆ ಒಳಗಾಗೋದಿಲ್ಲ. ಹೀಗೆ ಭಗವಂತ ಎಲ್ಲ ದೇಹದಲ್ಲೂ ಇದ್ದಾನೆ, ಪ್ರತಿಯೊಂದು ಅಣುವಣುವೂ ಇದ್ದಾನೆ. ಹಾಗೂ ಈ ಸೃಷ್ಟಿಯ ಹೊರಗಡೆನೂ ಕೂಡ ತನ್ನ ಆಧ್ಯಾತ್ಮಿಕ ಲೋಕದಲ್ಲಿ ತನ್ನ ಶುದ್ಧ ಭಕ್ತಾದಿಗಳ ಜೊತೆ, ಗೋಪಿಕಾಸ್ತಿರ ಜೊತೆ, ರಾಧಾರಣಿಯ ಜೊತೆ ದಿವ್ಯವಾದ ಆನಂದವನ್ನು ಅನುಭವಿಸುತ್ತಾನೆ. ಅನಂತರ 4ನೇ ಪ್ರಶ್ನೆ ಇದ್ದಿದ್ದು, ಬ್ರಹ್ಮ ನಾನು ಹೇಗೆ ನನ್ನ ಕರ್ತವ್ಯಗಳನ್ನು ಪಾಲನೆ ಮಾಡಬೇಕು? ಏತವಾದೇವ ಜಿಜ್ಞಾಸಂ ತತ್ವ ಜಿಜ್ಞಾಸುನಾತ್ಮನಃ ಅನ್ವಯ ವ್ಯತಿರೇಕಾಭ್ಯಾಂ ಯತ್ಸ್ಯಾತ್ ಸರ್ವತ್ರ ಸರ್ವದಾ. ಯಾರು ಪರಿಪೂರ್ಣ ಸತ್ಯವನ್ನು ಹುಡುಕುತ್ತಿದ್ದಾರೋ ಅವರು ಈ ಜ್ಞಾನ ತನಕ ಬರಬೇಕು. ಎಲ್ಲ ಸಮಯದಲ್ಲಾಗಲಿ, ಎಲ್ಲ ಪರಿಸ್ಥಿತಿಗಳಲ್ಲಿ, ನೇರವಾಗಲಿ ಅಥವಾ ಪರೋಕ್ಷವಾಗಲಿ ಈ ಜ್ಞಾನವನ್ನು ತಿಳಿಯಬೇಕು. ನಮ್ಮ ಸಾಧನೆ ಕೇವಲ ಮನೆಯಲ್ಲಿ ಒಂದು ಅಗರಬತ್ತಿ ಹಚ್ಚಿ ಅಥವಾ ಪರರಿಗೆ ಪರೋಪಕಾರ, ಅನ್ನದಾನ ಮಾಡೋದು, ಪ್ರಾಣಿಗಳಿಗೆ ದಾನ ಮಾಡೋದು ಅಥವಾ ಗೋದಾನ ಮಾಡುವಂಥದ್ದು, ಇಷ್ಟಕ್ಕೆ ಸಾತ್ವಿಕಾದ ಜೀವನ ಮಾಡಿದ್ರೆ ಸಾಧ್ಯ ಇಲ್ಲ. ನಮಗೆ ನಿಜವಾಗಿ ಈ ಸಂಸಾರದ ಮುಕ್ತರಾಗಬೇಕಾದರೆ ನಮ್ಮ ನಿಜವಾದಂತಹ ಕರ್ತವ್ಯವೇನು? ನಾವು ಭಗವಂತನನ್ನು ಅರಿಯಬೇಕು. ಬ್ರಹ್ಮನಿಗೆ ಹೇಳಿದ ಉಪದೇಶದ ಹಾಗೆ ಬ್ರಹ್ಮನಿಗೆ ಆ ಅರಿವಿಕೆ ಬಂತು, ಭಗವಂತನೇ ಎಲ್ಲ, ವಿಷ್ಣುನೇ ಎಲ್ಲ, ವಿಷ್ಣುನೇ ಎಲ್ಲದಕ್ಕೂ ಆದಿ, ಅವನ ಬಿಟ್ಟು ಜಗತ್ತಿನಲ್ಲಿ ಬೇರೆ ಏನೂ ಇಲ್ಲ ಅನ್ನುವಂಥ ಜ್ಞಾನ ತನಕ ಏರಬೇಕು. ಅದು ನಮ್ಮೆಲ್ಲರ ಧರ್ಮ. ಈ ಧರ್ಮದಲ್ಲಿ ನಮ್ಮ ಕರ್ತವ್ಯಗಳನ್ನು ಮಾಡಬೇಕು. ಸಂಸಾರದಲ್ಲಿ ಅಥವಾ ಬ್ರಹ್ಮಚಾರಿ ಆಗಿರಲಿ, ವಾನಪ್ರಸ್ಥಿ ಆಗಿರಲಿ, ಸನ್ಯಾಸಿ ಆಗಿರಲಿ, ಎಲ್ಲರ ಪರಮ ಧರ್ಮ ಅವರು ಕೃಷ್ಣ ಭಕ್ತಿಯಲ್ಲಿ ಸಂಪೂರ್ಣವಾಗಿ ತೊಡಗಬೇಕು. ಇದು ಭಗವಂತನ ಉಪದೇಶ. ಅದನ್ನು ಪ್ರಹ್ಲಾದ್ ಮಹಾರಾಜ ಅರ್ತಿದ್ದ. ಇದು ಹೇಗೆ? ಗುರುಗಳ ಕೃಪೆಯಿಂದ ಹಾಗೂ ಕೃಷ್ಣನ ಕೃಪೆಯಿಂದ. ಒಮ್ಮೆ ಒಬ್ಬ ಶಿಷ್ಯ ಪ್ರಭುಪಾದನಿಗೆ ಹೇಳ್ತಾರೆ, ಪ್ರಭುಪಾದ್, ನೀನು ಈ ಭಕ್ತನಿಗೆ ತುಂಬಾ ಕೃಪೆ ಕೊಡ್ತಾ ಇದ್ದೀರ, ನಮಗೆಲ್ಲ ಅಂತ ಕೃಪೆ ಕೊಡ್ತಾ ಇಲ್ಲ. ಪ್ರಭುಪಾದ್ ಹೇಳ್ತಾರೆ, ನಾನು ಯಾರಿಗೂ ಪಕ್ಷಪಾತ ಮಾಡೋದಿಲ್ಲ, ಎಲ್ಲರಿಗೂ ಸಮನಾಗಿಯೇ ಜ್ಞಾನ ಕೊಡ್ತಾ ಇದ್ದೀನಿ, ಕೃಪೆ ಕೊಡ್ತಾ ಇದ್ದೀನಿ. ಆದರೆ ಅವನು ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ, ಅದನ್ನು ಅವನು ಮುಂದುವರಿತಾ ಇದ್ದಾನೆ. ಹಾಗೆ ಭಗವಂತ ಅಥವಾ ಸಾಧುಗಳು ಯಾರಿಗೂ ಪಕ್ಷಪಾತ ಮಾಡೋದಿಲ್ಲ, ಎಲ್ಲರಿಗೂ ಸಮಾನವಾದ ಜ್ಞಾನ ಕೊಡ್ತಾರೆ, ಸಮಾನವಾದ ಕೃಪೆ ಕೊಡ್ತಾರೆ. ಆದರೆ ಕೆಲವರು ಆ ಕೃಪೆಯನ್ನು ಅರ್ಥ ಮಾಡ್ಕೋತಾರೆ ಹಾಗೂ ಆಧ್ಯಾತ್ಮಿಕವಾಗಿ ಮುಂದುವರಿಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇನ್ನು ಕೆಲವರು ಭೌತಿಕ ಆಸೆಗಳು ಇರೋ ಕಾರಣ ಈ ಕೃಪೆ ನನಗೆ ಸಿಗ್ತಾ ಇದೆ ಅನ್ನೋ ಅರಿವಿಕೆ ಅವ್ರಿಗೆ ಆಗೋದಿಲ್ಲ, ಸಮಯವನ್ನು ವ್ಯರ್ಥ ಮಾಡ್ಕೋತಾರೆ ಹಾಗೂ ಜ್ಞಾನ ಕೊಟ್ಟವರನ್ನೇ ನಿಂದನೆ ಮಾಡ್ತಾರೆ ಹಾಗೂ ಅವರು ದಾರಿಯನ್ನು ತಪ್ಪುತ್ತಾರೆ. ಸಾಧುವಿನ ಲಕ್ಷಣ ಏನು? ಅವನು ಎಲ್ಲರ ಮೇಲೆ ಆತ್ಮವತ್ ಸರ್ವಭೂತೇಶು. ಶ್ರೀ ಗೌರವ ತಾಯಿ, ಶ್ರೀ ರಾಧಾ ಶ್ಯಾಮಚಂದ್ರ ಭಗವಾನ್ ಕಿ. ಪಂಡಿತ ಸಮದರ್ಶಿನಃ. ಪಂಡಿತನಾದಂಥವನು, ಭಗವಂತನ ಭಕ್ತರಾದಂಥವರು ಎಲ್ಲರ ಮೇಲೆ ಕೃಪೆ ತೋರಿಸ್ತಾರೆ. ಆದರೆ ಯಾರ ತಲೆಯಲ್ಲಿ ಅದನ್ನು ಸ್ವೀಕಾರ ಮಾಡುವಂತಹ ಯೋಗ್ಯತೆ ಇದೆ, ಅದನ್ನು ಸ್ವೀಕಾರ ಮಾಡಿ ಅವರು ಮುಂದುವರಿತಾರೆ. ಉದಾಹರಣೆ ಕೊಡ್ತಾರೆ, ಒಂದು ಪುಟ್ಟಿ ಇದೆ, ದೊಡ್ಡ ಪುಟ್ಟಿ ಇದೆ. ಆ ಪುಟ್ಟಿಯಲ್ಲಿ ಎಲ್ಲ ಕಲ್ಲುಗಳು ತುಂಬಿಸ್ಕೊಂಡ್ಬಿಟ್ರೆ ಅದರಲ್ಲಿ ಹಣ್ಣುಗಳು ತುಂಬಿಸಲಿಕ್ಕೆ ಜಾಗ ಇರೋದಿಲ್ಲ. ಹಣ್ಣು ತುಂಬಿಸ್ಕೋಬೇಕು ಅಂತ ಹೇಳಿದ್ರೆ ಆ ಕಲ್ಲುಗಳನ್ನೆಲ್ಲ ಎತ್ತಿ ಬಿಸಾಕಬೇಕು, ಆವಾಗ ಹಣ್ಣುಗಳನ್ನು ಹಾಕಬಹುದು. ಹಾಗೆ ಎಲ್ಲಿ ತನಕ ನಮಗೆ ಮನಸ್ಸಲ್ಲಿ ಭೌತಿಕವಾದ ಆಸೆಗಳು ಸಂಪೂರ್ಣವಾಗಿ ತುಂಬಿಕೊಂಡಿದೆ, ಸಂಸಾರ, ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ನೆಂಟರು, ಜಾತಿ, ಮತ
ದೇಶ, ಅದರ ಮೇಲೆ ಮೋಹ ಅನ್ನೋದು ಎಲ್ಲಿ ತನಕ ತುಂಬಿಕೊಂಡಿದೆ ಅಲ್ಲಿ ತನಕ ನಾವು ಆಧ್ಯಾತ್ಮಿಕವಾಗಿ ಏನು ಅರ್ಥ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಪ್ರಗತಿ ಹೊಂದಲಿಕ್ಕೂ ಸಾಧ್ಯ ಇಲ್ಲ, ಹಾಗೂ ಮೋಕ್ಷ ಹೊಂದಲಿಕ್ಕೂ ಸಾಧ್ಯ ಇಲ್ಲ. ಹಾಗಂತ ಸಂಸಾರದಲ್ಲಿ ಏನು ಕೆಲಸ ಮಾಡಬಾರ್ದು ಅಂತ ಹೇಳ್ತಾ ಇದೆ. ಸಂಸಾರದಲ್ಲಿ ಕೆಲಸ ಮಾಡಬೇಕು, ಆದರೆ ಅದರಿಂದ ಮೋಹಿತರಾಗಬಾರ್ದು. ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕು. ಕರ್ಮಣ್ಯವಾಧಿಕಾರಸ್ಯ ಮಾ ಫಲೇಶು ಕದಾಚನ. ಭಗವಂತನ ಮೇಲೆ ನಾವು ಅವಲಂಬಿತವಾಗಿರಬೇಕು. ಭಗವಂತ ನೀನೇ ಮಾಡಿಸ್ತಾ ಇರುವಂಥದ್ದು, ನಾನು ಕೇವಲ ನಿಮಿತ್ತ ಮಾತ್ರ ಅಷ್ಟೇ. ತಾಯಿಯಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೋದು, ಆಹಾರ ಕೊಡ್ಬೋದು, ಆದರೆ ಅದು ಎಷ್ಟು ವರ್ಷ ಬಾಳಬೇಕು ಅಥವಾ ಅದು ಯಾವ ರೀತಿ ಬುದ್ಧಿವಂತಿಕೆ ಬೆಳಿಬೇಕು ಅದು ಕೇವಲ ಭಗವಂತನ ಮೇಲೆ ಆಧಾರಿತವಾಗಿದೆ. ನಾನು ಕೇವಲ ನನ್ನ ಕರ್ತವ್ಯ ಮಾಡ್ತೀನಿ ಅಷ್ಟೆ. ನನ್ನ ಮಗು ಯಾಕೆ ಹೀಗೆ ತಪ್ಪು ಮಾಡ್ತಾ ಇದೆ, ನಾನೇನು ಪಾಪ ಮಾಡಿದ್ದೀನಿ ತಲೆ ಚಚ್ಚಿಕೊಂಡ್ರೆ ಅದು ಮಗುವಿನ ಬುದ್ಧಿ ಏನು ಬದಲಾಗೋದಿಲ್ಲ. ನಾವು ಕೇವಲ ಪ್ರಾರ್ಥನೆ ಮಾಡ್ಕೋಬೇಕಷ್ಟೇ. ಹಾಗೆ ಪ್ರತಿಯೊಂದು ಕೆಲಸದಲ್ಲೂ ಅಷ್ಟೆ, ನಾವು ನಮ್ಮ ಕೆಲಸ ಅನ್ನೋದು ಮಾಡಬೇಕು. ಫಲ ಸಿಗಬಹುದು, ಸಿಗದೇ ಇರ್ಬೋದು. ಹಾಗಂತ ಸೋಂಬೇರಿಯಾಗಿ ಕೂತ್ಕೊಳ್ಳೂಬಾರದು, ಅಥವಾ ನಾವು ಮಾಡಿರುವಂಥ ಕೆಲಸಕ್ಕೆ ಫಲ ಸಿಗ್ತಾ ಇಲ್ಲ ಅಂತ ಹೇಳಿ ಅಳ್ತಾ ದುಃಖಿತನಾಗಿ ತನ್ನ ನಿರ್ದಿಷ್ಟ ಕರ್ತವ್ಯ ಏನು ಭಕ್ತಿ ಅನ್ನೋದು ಅವನು ಕೂಡ ಬಿಡಬಾರ್ದು. ಕಷ್ಟ ಇರಲಿ ಸುಖ ಇರಲಿ ನಾವು ಮಾಡಬೇಕಾಗಿರುವಂಥ ಕರ್ತವ್ಯ ಭಗವಂತನ ಭಕ್ತಿ. ಹೇಗೆ ಪ್ರಹ್ಲಾದ್ ಮಹಾರಾಜ 5 ವರ್ಷದ ಬಾಲಕನಾಗಿದ್ರೂ ಕೂಡ ಎಷ್ಟೇ ಕಷ್ಟಗಳು ಒದಗಲಿ ಅವರ ತಂದೆನೇ ಅವರಿಗೆ ನಾನಾ ರೀತಿಯ ಕಿರುಕುಳನ್ನು ಕೊಟ್ಟು ವಿಷ ಹಾಕಿದ್ರು, ಶಸ್ತ್ರಗಳಿಂದ ಹೊಡೆದ್ರು, ಬೆಟ್ಟದಿಂದ ದೂಕಿದ್ರು, ಮಾತಿನಿಂದ ಶಸ್ತ್ರಗಳಿಂದ ನಾನಾ ರೀತಿಯ ಚಿತ್ರಹಿಂಸೆ ಕೊಡ್ತಾ ಇದ್ರು, ದೈಹಿಕವಾಗಿ ಮಾನಸಿಕವಾಗಿ. ಆದರೂ ಕೂಡ ಪ್ರಹ್ಲಾದ್ ಮತ್ತು ವಿಚಲಿತರಾಗಲಿಲ್ಲ, ತನ್ನ ಭಕ್ತಿ ಅನ್ನೋದು ಮಾಡ್ತಾ ಇದ್ರು. ಹಾಗೆಯೇ ಈ ಜಗತ್ತಿನಲ್ಲಿ ನಾವು ನಾನಾ ರೀತಿಯಲ್ಲಿ ಪೀಡಿತರಾಗಿದೆ. ಆಧ್ಯಾತ್ಮಿಕ, ಅಧಿಭೌತಿಕ ಮತ್ತು ಅಧಿದೈವಿಕ ಕ್ಲೇಶಗಳಿಂದ, ತಾಪತ್ರಯ, ಪೂರ್ವದ ಕರ್ಮಗಳಿಂದ, ಈ ಜನ್ಮದಲ್ಲಿ ಬೇರೆ ಬೇರೆ ಜೀವಿಗಳಿಂದ, ಮತ್ತೆ ದೈವಿಕವಾದಂತಹ ಪ್ರಕೃತಿಯ ಒಂದು ಪ್ರಕೋಪಗಳಿಂದ. ಈ ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ಮುಂದುವರಿಯಬೇಕು, ನಮ್ಮ ಕೆಲಸಗಳು ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ಜೊತೆಯಲ್ಲಿ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಜಪಿಸಬೇಕು. ಇದು ನಮ್ಮ ಮೊದಲ ಕರ್ತವ್ಯ, ಪರಮ ಕರ್ತವ್ಯ. ಇದೆಲ್ಲ ಸಾಧನೆ ಆಗಬೇಕು. ಪ್ರಹ್ಲಾದ್ ಮಹಾರಾಜನ ಹಾಗೆ ನಾವು ದೃಢ ಸಂಕಲ್ಪದ ಮುಂದುವರಿಯಬೇಕಾದರೆ ನಮ್ಮ ಜೀವನದಲ್ಲಿ ಒಂದು ಡಿಸಿಪ್ಲಿನ್ ಅನ್ನೋದು ಇರಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮದ ಬಗ್ಗೆ ಹೇಳ್ತಾನೆ, ಯುಕ್ತ ಆಹಾರ ಯುಕ್ತ ವಿಹಾರ ಯುಕ್ತ ಕರ್ಮಸ್ಯ ಚೇತಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗ ಭವತಿ ದುಃಖ. ಎಲ್ಲ ದುಃಖಗಳಿಂದ ಪಾರಾಗಬೇಕು, ನಮ್ಮ ಮನಸ್ಸು ಸ್ಥಿರವಾಗಿ ಕೃಷ್ಣ ಪ್ರಜ್ಞೆ ಕಡೆ ಹೋಗಬೇಕು ಅಂತ ಹೇಳಿದ್ರೆ ನಾವು ತಿನ್ನುವಂಥ ಆಹಾರ ಅದು ಸಮಯಕ್ಕೆ ಸರಿಯಾಗಿ ಭಗವಂತನಿಗೆ ಸಮರ್ಪಣೆ ಮಾಡಿ ಆಹಾರವನ್ನು ಸ್ವೀಕಾರ ಮಾಡಬೇಕು. ಯುಕ್ತ ವಿಹಾರ, ಎಷ್ಟು ಸಮಯ ಓಡಾಡಬೇಕು, ಬೇರೆ ಜೊತೆ ಹೋಗಬೇಕು, ಯಾರ ಜೊತೆ ಹೋಗಬೇಕು, ಏನು ಮಾತಾಡಬೇಕು, ಯಾವ ಚಿಂತನೆಯಿಂದ ಮಾತಾಡಬೇಕು, ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರದು, ಇದೆಲ್ಲ ಯಾವಾಗ ನಾವು ಗಮನ ಇಟ್ಟು ನಮ್ಮ ಹತೋಟಿಯಲ್ಲಿ ನಮ್ಮ ಒಂದು ಚಿಂತನೆ ಹಾಗೂ ನಮ್ಮ ಕೆಲಸಗಳನ್ನು ನಾವು ವಶಪಡಿಸ್ಕೋತೀವಿ, ನಮ್ಮ ಜೀವನ ಸುಖಮಯವಾಗುತ್ತೆ. ರೂಪ ಗೋಸ್ವಾಮಿಯವರು ಕೂಡ ಉಪದೇಶದ ಬಗ್ಗೆ ಹೇಳ್ತಾರೆ, ವಾಚೋ ವೇಗಂ ಮನಸ ಅಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗಾನ್ ವಶಹೇತ ಧೀರಃ ಸರ್ವಾಮಪಿ ಮಾನ್ ಪೃಥ್ವೀಂ ಸ ಶಿಷ್ಯಾತ್. ಶಿಷ್ಯನ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರೆ ಗುರುಗಳ ಶಕ್ತಿ ಇರಬೇಕು. ಗುರುಗಳಿಗೆ ಶಿಷ್ಯರ ಕರ್ಮ ತೆಗಿಬೇಕು ಅಂತ ಹೇಳಿದ್ರೆ ಅವರಿಗೆ ಭಗವಂತನ ಕೃಪೆ ಪ್ರಾಪ್ತಿ ಆಗಿರಬೇಕು. ಭಗವಂತನ ಕೃಪೆ ಪ್ರಾಪ್ತಿ ಆಗಬೇಕಾದ್ರೆ ಅವರು ಸಾಧನೆ ಮಾಡಿರಬೇಕು. ಯಾವ ಸಾಧನೆ? ಅಚೋ ವೇಗಂ. ನಾಲಿಗೆ, ಮೂಳೆ ಇಲ್ಲದ ನಾಲಿಗೆ, ನೀಚ ಬುದ್ಧಿಯ ಬಿಡು ನಾಲಿಗೆಯ ವಿಚಾರ, ಪರರ ದೂಷಣೆ ಮಾಡೋದು, ಪರರ ಬಗ್ಗೆ ನಿಂದನೆ ಮಾಡೋದು, ಅನಾವಶ್ಯಕವಾಗಿ ಏನನ್ನೋ ಹೇಳ್ತಾ ಇರುವಂಥದ್ದು. ಆ ವೇಗವನ್ನು ನಿಯಂತ್ರಣ ಮಾಡ್ಕೋಬೇಕು. ನಾನು ಮಾಡ್ತಾ ಇರುವಂತಹ ಈ ಮಾತು, ನಾಲಿಗೆಯಿಂದ ಆಡ್ತಂಥ ಮಾತು, ಇದಕ್ಕೆ ಉಪಯೋಗ ಇದೆಯಾ, ಇದು ಸತ್ಯತೆ ಇದೆಯಾ, ಇದು ಭಗವಂತನ ಭಕ್ತಿಗೆ ಸಂಬಂಧಪಟ್ಟಂತಹದ, ಅಷ್ಟನ್ನು ನಾವು ಮಾತಾಡಬೇಕು. ಅನಾವಶ್ಯಕವಾಗಿ ನಾಲಿಗೆಯನ್ನು ಚಾಚಬಾರದು. ಮಾತಾಡ್ಲಿಕ್ಕಾಗಲಿ ಅಥವಾ ಏನನ್ನು ತಿನ್ನಕ್ಕಾಗಲಿ. ತಿನ್ನೋಕ್ಕಿಂತ ಮುಂಚೆ ಒಂದು ಪ್ರಸಾದನ
ಭಕ್ತರು ಮಾಡಿದಾರ, ಭಗವಂತನಿಗೆ ಅರ್ಪಣೆ ಆಗಿದೆಯಾ, ಅದನ್ನು ಮಾತ್ರ ನಾನು ಸ್ವೀಕಾರ ಮಾಡಬೇಕು. ಹೀಗೆ ನಮ್ಮ ಮನಸ್ಸಿನ ಚಿಂತನೆ, ಯಾವುದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ವಿ, ಮನಸ್ಸಿನ ವೇಗ. ನಾವು ನಾಲಿಗೆಯಲ್ಲಿ ಹೇಳದೇ ಇರ್ಬೋದು, ಆದರೆ ಮನಸ್ಸಿನಲ್ಲಿ ಕಾಮ, ಕ್ರೋಧ, ಮದ, ಮಾತ್ಸರ್ಯ ಇರುತ್ತೆ. ಇನ್ನೊಬ್ರು ನೋಡಿದ ತಕ್ಷಣ ಕ್ರೋಧನೂ ಬರುತ್ತೆ, ಕಾಮನೂ ಬರುತ್ತೆ. ಅದರಿಂದ ಅದನ್ನು ನಾವು ನಿಯಂತ್ರಣ ಇಟ್ಕೋಬೇಕು. ಹೊಟ್ಟೆ ಹಸಿವಾದಾಗ ಜನರಿಗೆ ಯಾರು ಕಾಣಿಸೋದಿಲ್ಲ, ಎಲ್ಲರ ಮೇಲೆ ಸಿಟ್ಟು ಕಾರ ಬರ್ತಾರೆ. ಯೋಚನೆ ಮಾಡ್ಬೇಕು, ಯಾರ ಸಿಟ್ಟು ಯಾರ ಮೇಲೆ ಕಾರ್ತಾ ಇದ್ದೀವಿ ಅಂತ. ಹೀಗೆ ಈ ರೂಪಗೋಚರದಲ್ಲಿ ಸ್ಪಷ್ಟಪಡಿಸ್ತಾ ಇದೆಲ್ಲ ಈ ಲೋಕದ ಒಂದು ಗುಣ. ಅದು ನಮ್ಮದೇ ಒಂದು ಒಬ್ಬರದೇ ತೊಂದರೆ ಅಂತಲ್ಲ, ಜಗತ್ತಿನ ಎಲ್ಲರೂ ಕೂಡ ಈ ತೊಂದರೆಗಳಿದೆ. ಅಂದರೆ ಯಾರು ನಿಯಂತ್ರಣ ಮಾಡ್ತಾರೆ ಅವರಿಗೆ ಕೃಷ್ಣ ಕೃಪೆ ಪ್ರಾಪ್ತಿಯಾಗುತ್ತೆ. ಹೇಗೆ? ಗುರುಗಳ ಮುಖಾಂತರ. ಈ ಸಾಧನೆ ಮಾಡಿದಂಥವನು ಗುರುಗಳು ಶಿಷ್ಯನಾಗಿ ಸ್ವೀಕಾರ ಮಾಡ್ತಾರೆ. ಆ ಗುರುಗಳಲ್ಲಿ ಹೇಳಿದಂಥ ಉಪದೇಶಗಳನ್ನು ಶ್ರದ್ಧಾಭಕ್ತಿನ ಪಾಲನೆ ಮಾಡೋದ್ರಿಂದ ಈ ಕೃಷ್ಣ ಕೃಪೆ ಅನ್ನೋದು ಪ್ರಾಪ್ತಿ ಆಗುತ್ತೆ. ಚೈತನ್ಯ ಮಹಾಪ್ರಭುಗಳು ಈ ಎಲ್ಲ ಸಾಧನೆಯನ್ನು ಪಡೆಯಲಿಕ್ಕೋಸ್ಕರ ಹಾಗೂ ನಮ್ಮ ಜೀವನವನ್ನು ಕೃಷ್ಣ ಪ್ರಜ್ಞೆಯ ಕಡೆ ಮುಂದುವರಿಸಲಿಕ್ಕೋಸ್ಕರ ಮುಖ್ಯವಾಗಿ 5 ವಿಷಯಗಳನ್ನು ಹೇಳಿದ್ದಾರೆ. ಇದನ್ನು ಪಾಲನೆ ಮಾಡಬೇಕು. ಇದಕ್ಕೆ ಭಕ್ತಿಯ 5 ಅಂಗಗಳನ್ನು ಹೇಳಿದ್ದಾರೆ. ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ, ಮೊದಲನೇದಾಗಿ ನಾವು ಪ್ರತಿನಿತ್ಯ ಭಕ್ತರ ಸಂಘದಲ್ಲಿರಬೇಕು, ಭಕ್ತರ ಸಂಘ ಮಾಡಬೇಕು. ಇದು ಮೊದಲನೇದು. ಎರಡನೇದಾಗಿ ಶ್ರೀಮದ್ ಭಾಗವತಂ ಶ್ರವಣ ಮಾಡಬೇಕು. ಪ್ರತಿನಿತ್ಯ ಶ್ರೀಮದ್ ಭಾಗವತ ಪುರಾಣವನ್ನು ಓದಬೇಕು. ಮೂರನೇದಾಗಿ ಪ್ರತಿನಿತ್ಯ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಜಪಿಸಬೇಕು. ನಾಲ್ಕನೇದಾಗಿ ಪ್ರತಿನಿತ್ಯ ತುಳಸಿಯ ಪೂಜೆಯನ್ನು ಮಾಡಬೇಕು. ತುಳಸಿ ಭಗವಂತನ ಮಹಾನ್ ಭಕ್ತಳು, ಸದಾ ಭಗವಂತನ ಚರಣಕಮಲಗಳಲ್ಲಿ ನಿವಾಸ ಮಾಡ್ತಾರೆ. ನಾವು ಪ್ರತಿನಿತ್ಯ ತುಳಸಿಗೆ ನೀರು ಹಾಕೋದ್ರಿಂದ, ಸ್ಪರ್ಶ ಮಾಡೋದ್ರಿಂದ ಆ ಭಕ್ತಿಯ ಭಾವನೆ ನಮ್ಮನ್ನು ಬೆಳೆಯುತ್ತೆ, ಹಾಗೂ ನಮ್ಮಲ್ಲಿ ಕಲ್ಮಶವೂ ದೂರ ಆಗುತ್ತೆ. 5ನೇದಾಗಿ ನಾವು ಪ್ರತಿನಿತ್ಯ ಭಗವಂತನ ಪೂಜೆ ಅನ್ನೋದು ಮಾಡಬೇಕು. ಇದು ಭಕ್ತಿಯ 5 ಅಂಗಗಳು. ಒಂದು ಭಕ್ತರ ಸಂಘ, ಎರಡನೇದು ಶ್ರೀಮದ್ ಭಾಗವತದ ಚರ್ಚೆ, ಮೂರನೇದು ಹರೇ ಕೃಷ್ಣ ಮಹಾಮಂತ್ರ ಜಪ, ನಾಲ್ಕನೇದು ತುಳಸಿಯ ಪೂಜೆ, 5ನೇದು ಭಗವಂತನ ಪೂಜೆ. ಈ 5 ಅಂಗಗಳನ್ನು ಯಾರು ಶ್ರದ್ಧಾಭಕ್ತಿನ ಪ್ರತಿನಿತ್ಯ ಮಾಡ್ತಾರೋ ಅವರಿಗೆ ಗುರುಕೃಪಾ ಪ್ರಾಪ್ತಿ ಆಗುತ್ತೆ. ಗುರುಕೃಪೆಯಿಂದ ಅವರಿಗೆ ಕೃಷ್ಣ ಕೃಪೆ ಪ್ರಾಪ್ತಿ ಆಗುತ್ತೆ. ಹರೇ ಕೃಷ್ಣ. ಪ್ರಶ್ನೆಗಳಿದೆಯಾ? ಮಂತ್ರಾಕ್ಷರ ಭಾಗವತಂ